ಸೂರಜ್ ಸರ್ ಹೇಗಿದ್ದೀರಾ? ಸೂಪರ್ ಆಗಿ ಹ್ಯಾಂಡ್ಸಮ್ ಆಗಿದೆ ನೋಡಿ. ನಿಮ್ಮನ್ನು ಇನ್ನೊಂದು ಹೆಸರು ಕರೀತಾರೆ ಗೊತ್ತಾ ಆಡಿಯನ್ಸ್? ಏನು ಕಮೆಂಟ್ಸ್ ಅಲ್ಲೇ ನೋಡಿದ್ದೀರಾ ಯಾವಾಗಾದ್ರೂ? ನೋಡೋಣ ಹೇಳಿ. ಇಲ್ಲಿ ನೀವು ಹೇಳಿ. ನೀವು ಒಂದು ಕ್ಯಾರೆಕ್ಟರ್ ಮಾಡಿ ಅಂದ್ರೆ ಹಾಕಿದ್ರಿ, ವೇಷ ಹಾಕಿದ್ರಿ ರಕ್ಷಿತಾ ಮೇಡಮ್. ಅದಂತೂ ಕ್ರೇಜಿ ಬಿಡಿ. ಅದು ಈಗಲೂ ಅಷ್ಟೇ, ನಾನು ಸುಳ್ಳು ಹೇಳ್ತಿಲ್ಲ. ಎಲ್ಲಿ ಹೋಗಿ ಯಾರೇ ಸಿಗಲಿ ಏನಿರಲಿ ಫಸ್ಟ್ ಹೇಳೋದು ಆ ಕ್ಯಾರೆಕ್ಟರ್ ಬಗ್ಗೆ ಫಸ್ಟ್ ನನ್ನ ಹತ್ರ ಮಾತಾಡೋದು. ನನ್ನ ಹತ್ರ ನನ್ನ ವಿಷಯದಲ್ಲಿ ಮಾತಾಡಲ್ಲ. ನೀವು ಅದು ಕ್ಯಾರೆಕ್ಟರ್ ಮಾಡಿದ್ದೀರ, ಏನು ಚೆನ್ನಾಗಿ ಮಾಡಿದ್ದೀರ, ನಮಗೆ ಹಂಗೆ ಅನಿಸುತ್ತೆ ನೀವು ಬಂದು ಮಾಡೋದು, ಆ ಕ್ಯಾಮ್ರಕ್ಕೆ ನಮಸ್ಕಾರ ಮಾಡೋದು ಪ್ರತಿಯೊಂದು. ಸೊ ಎಷ್ಟು ಸ್ಕಿಟ್ಟು ಮಾಡಿದ್ದೀನಿ, ಎಷ್ಟು ಸೀಸನ್ ಮಾಡಿದ್ದೀನಿ, ಯಾವುದ್ರ ಬಗ್ಗೆ ಮಾತಾಡಲ್ಲ ನಾನು. ಆ ಕ್ಯಾರೆಕ್ಟ್ರು ಅಂದರೆ ಅಷ್ಟು ಐಪಾಯ್ತು ಆ ಕ್ಯಾರೆಕ್ಟ್ರು, ಅಷ್ಟು ಜನ ಖುಷಿಪಟ್ಟರು, ನಾನಂತೂ ತುಂಬ ಖುಷಿಪಟ್ಟೆ. ಸೊ ಅದ್ರ ಕ್ರೆಡಿಟ್ ಏನಿದ್ರು ನಮ್ಮ ಮೇಡಮ್ಗೆ ಹೋಗಬೇಕು. ಯಾಕಂದರೆ ಒಬ್ಬರು ಮಾಡೋದನ್ನು ಇನ್ನೊಬ್ಬರು ಅಂದರೆ ಅದೊಬ್ಬರು ದೊಡ್ಡ ಸೆಲೆಬ್ರಿಟಿ ಯಾರು ಈಸಿಯಾಗಿ ತಗೊಳ್ಳೋದಿಲ್ಲ ಅಣ್ಣ. ಒಂಚೂರು ಮಿಸ್ಟೇಕ್ ನೆಗೆಟಿವ್ ಆಗುತ್ತೆ ನಿಜವಾಗ್ಲೂ. ಅದರಲ್ಲೂ ನಮ್ಮ ಇದರಲ್ಲಂತೂ ಯಾರು ಮೀಡಿಯಾದಲ್ಲಿ ತುಂಬ ರೇರ್, ಯಾರು ತಗೊಳ್ಳಲ್ಲ ಅಂಥದ್ರಲ್ಲಿ. ಅದರಲ್ಲೂ ಒಂದು ಲೇಡಿ ಕ್ಯಾರೆಕ್ಟರ್ನ ಲೇಡೀಸ್ ಮಾಡಿದ್ರು ಓಕೆ ಅಲ್ವಾ, ಇದು ನಾನು ಮಾಡ್ತಿರೋದು. ಸೊ ಅವರು ತಗೊಳ್ಳೋದು ಬಿಡಿ, ಅವರಂತೂ ತುಂಬಾ ಸಪೋರ್ಟೇ ಮಾಡಿದ್ದಾರೆ. ಮಾಡು, ಚೆನ್ನಾಗಿ ಮಾಡು, ಯಾಕೆ ನನ್ನ ನೋಡ್ತಿರು, ನಾನು ಹೆಂಗೆ ಮಾಡ್ತೀನಿ ನೋಡ್ತಿರು, ಹಂಗೆ ಮಾಡು ಆಗುತ್ತೆ ಅಂದರೆ ಅಷ್ಟು ಸಪೋರ್ಟ್ ಅವರು. ಕೆಲವೊಂದು ಮಾಡ್ದಕ್ಕೆ ಬೈತಾರೆ, ಸ್ಟೇಜ್ ನಾನು ಮಾಡಬೇಕಾದ್ರೆ ಮುಂದ್ಗಡೆ ನನ್ನ ಮಗ ಬೈತಾರೆ, ಬಟ್ ಆದರೂ ಒಂಥರ ಸಪೋರ್ಟ್ ಅವರು. ಸೊ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆ ಕ್ಯಾರೆಕ್ಟ್ರು ಅಷ್ಟು ಇದಾಯಿತು, ನನಗಷ್ಟು ಹೆಸರು ಕೊಡ್ತು ಎಲ್ಲರೂ, ಜೂನಿಯರ್ ರಕ್ಷಿತಾ ಮೇಡಮ್ ಅಂತ. ಬಟ್ ಇಲ್ಲ, ಅದಕ್ಕೆ ಅವರಿಗೆ ಥ್ಯಾಂಕ್ಸ್, ನಂದಲ್ಲ. ನಾವು ನಮ್ಮ ಕೆಲಸ ಏನನ್ನು ಆ್ಯಕ್ಟ್ ಮಾಡ್ತೀವಿ ಅಷ್ಟೇ, ನಮ್ಮದೇನಿಲ್ಲ. ಅವ್ರ ಹತ್ರ ಒಪ್ಕೋತಾರೆ ಗೊತ್ತಾ, ಅದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಸೊ ಇತ್ತೀಚೆಗೆ ಫುಲ್ ಬ್ಯುಸಿ ಆಗಿದ್ದಾರೆ ಸಿನಿಮಾಗಳಲ್ಲಿ. ಹೌದು, ಕಾಮಿಡಿ ಕಿಲಾಡಿಗಳಿಂದ ಒಂದು ಜರ್ನಿ ಶುರು ಮಾಡಿ ಖಂಡಿತ ಅದಕ್ಕೂ ಕಾರಣನೇ ಹೆಸರು ನೋಡಿ, ನೀವು ಹೇಳಿದ್ರಿ ಕಾಮಿಡಿ ಕಿಲಾಡಿ ಅಂತ. ಸೊ ಅದೇ ಕಾರಣ, ನಮ್ಮ ಜೀ ಕನ್ನಡ ಚಾನಲೇ ಕಾರಣ. ಇಲ್ದಿದ್ರೆ ಇದೆಲ್ಲ ಅಸಾಧ್ಯ ಸರ್, ನಿಜವಾಗ್ಲೂ ಹೇಳೋದಾದರೆ. ನಮಗೆಲ್ಲ ಅದು ಏನು ಹೇಳ್ತೀವಿ, ಕನಸು ಕಂಡಿದ್ದೆ ನಾನು, ಕನ್ನಡ ಚಿತ್ರರಂಗಕ್ಕೆ ಬರಬೇಕು, ಸಿನಿಮಾಗಳು ಮಾಡಬೇಕು, ದೊಡ್ಡ ಆ್ಯಕ್ಟ್ರ್ ಜೊತೆ ಮಾಡಬೇಕು ಅಂತ. ಸೊ ಅದು ನಾನು ಅಂದ್ಕೊಂಡಂಗೆ ಆಗುತ್ತೆ ಅಂತ ನಾನು ದೇವರನ್ನೇ ಯೋಚನೆ ಮಾಡಿಲ್ಲ. ಬಟ್ ಆ ಕನಸು ನಾನು ಯಾವಾಗ ಕಂಡಿದ್ದೆ ಅಂತ ನಂಗೆ ನೆನಪಿದೆ. ಮಧ್ಯಾಹ್ನ ಹೊತ್ತೆಲ್ಲ ಮಲಗಬೇಕಾದ್ರೆ ನನಗೆ ಆವಾಗ ಕಂಡಿರೋ ಕನಸು, ಬಟ್ ಈಗ ನೆನಸಾಗ್ತಿದೆ ಆ್ಯಕ್ಚುಲಿ. ಅದಕ್ಕೆ ಕಾರಣವೇ ನಮ್ಮ ಜೀ ಕನ್ನಡ ಕಾಮಿಡಿ ಕಿಲಾಡಿಗಳು. ನಮ್ಮಂಥವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಏನು ಮಾಡೋಣ, ಎಲ್ಲಷ್ಟೇ ಕನಸಲ್ಲಿರುತ್ತೆಲ್ಲ ಐಟಮ್ಸ್.